ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತೊಂದು ಹೆಲ್ತ್ ಇನ್ಸ್ಪೆಕ್ಟರ್ ಕಾಲ್ ಆಗಿರುವಂಥದ್ದು. ಸೊ ಅದು ಎಲ್ಲಿ ಎಷ್ಟು ಪೋಸ್ಟ್ ಕರೆತಿದ್ದಾರೆ, ಆಮೇಲೆ ಅದರದ್ದು ಸ್ಯಾಲ್ರಿ ಏನಿಟ್ಟಿದ್ದಾರೆ, ಕ್ವಾಲಿಫಿಕೇಷನ್ಸ್ ಏನಿಟ್ಟಿದ್ದಾರೆ ಅಂತೇಳಿ ಸೊ ಎಲ್ಲ ಇನ್ ಡೀಟೇಲ್ ಆಗಿ ನಾನು ತಿಳಿಸ್ತಾ ಬರ್ತೀನಿ. ಸೊ ಇವೆಲ್ಲನೂ ನಾನು ಏನು ಅಪ್ಡೇಟ್ಸ್ನ ಕೊಡ್ತಾ ಬರ್ತೀನೋ ಸೊ ಆದಷ್ಟು ಬೇಗ ಸೊ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಅಲ್ಲಿರುವಂಥ ಅಫಿಷಿಯಲ್ ನೋಟಿಫಿಕೇಷನ್ಸ್ನ ಡೌನ್ಲೋಡ್ನ ಮಾಡಿಕೊಂಡು ಕ್ಲಿಯರಾಗಿ ಅದನ್ನು ಓದಿಕೊಂಡು ಅಪ್ಲಿಕೇಶನ್ಸ್ನ ಹಾಕಿ ಅಂತೇಳಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾನೆ ಬರ್ತಿರ್ತೀನಿ. ಸೊ ಇವತ್ತು ಕೂಡ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಕಾಲ್ ಆಗಿರುವಂಥದ್ದು. ಸೊ ಅದರ ಎಲ್ಲ ಡೀಟೇಲ್ಸ್ ಎಲ್ಲನೂ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ, ಓಕೆನಾ. ಸೊ ಇಲ್ಲಿ ಯಾವ್ಯಾವ ಕಾಲ್ ಎಲ್ಲ ಆಗಿದಾವಪ್ಪ ಅಂತಂದ ಮೇಲೆ ಸೊ ಜೂನಿಯರ್ ಕ್ಲರ್ಕ್ ಆಗಿದೆ, ಆಮೇಲೆ ಅಕೌಂಟ್ ಕ್ಲರ್ಕ್ ಆಗಿದೆ, ಆಮೇಲೆ ಮೋರ್ ಪೋಸ್ಟ್ ಅಂತೇಳಿ. ಸೊ ಮೋರ್ ಪೋಸ್ಟ್ ಒಳಗಡೆ ಸೊ ನಮ್ಮದು ಕೂಡ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕಾಲ್ ಆಗಿರುವಂಥದ್ದು. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು 41 ಪೋಸ್ಟ್ ಇದ್ದಾವೆ. ಆಮೇಲೆ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು 26,000ರಿಂದ ಹಿಡ್ಕೊಂಡು 64,700 ರೂಪಾಯಿ ಪರ್ ಮಂತ್ ಪೇಮೆಂಟ್ನ ಮಾಡುವಂಥ ಒಂದು ಪೋಸ್ಟಿಗೆ ಸೊ ಇವ್ರು ಏನು ಮಾಡಿದಾರಪ್ಪ ಅಂದಮೇಲೆ ಕಾಲ್ನ ಮಾಡಿರುವಂಥದ್ದು. ಸೊ ಕ್ವಾಲಿಫಿಕೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ವೇರಿಯಸ್ ಕ್ವಾಲಿಫಿಕೇಷನ್ಸ್ ಇನ್ಕ್ಲೂಡಿಂಗ್ MBBS, ಆಮೇಲೆ ಡಿಫ್ರೆಂಟ್ ಅವ್ರ ಕ್ವಾಲಿಫಿಕೇಷನ್ಸ್ನ ಕಾಲ್ನ ಮಾಡಿರುವಂಥದ್ದು. ಡಿಫ್ರೆಂಟ್ ಪೋಸ್ಟಿಗೆ ಡಿಫ್ರೆಂಟ್ ಕ್ವಾಲಿಫಿಕೇಷನ್ಸ್ನ ಅವರು ಯಾವುದೋ ಕಾಲ್ನ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂದಮೇಲೆ ಇದರ ಏಜ್ ಲಿಮಿಟ್ ಬಂದುಬಿಟ್ಟು 18 ಇಯರ್ಸಿಂದ ಹಿಡ್ಕೊಂಡು 35 ಇಯರ್ಸ್ವರೆಗೂ ಇರುವಂಥದ್ದು. ಆಮೇಲೆ ಲಾಸ್ಟ್ ಡೇಟ್ ಸೊ ಇವತ್ತನೇ ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ಈ ಒಂದು PDF ನನಗೆ ಇವತ್ತು ಸಿಕ್ಕಿರೋದ್ರಿಂದ ಸಿಕ್ಕಿರೋದ್ರಿಂದನೇ ಸೊ ಇವಾಗಿಂದ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಿರುವಂಥದ್ದು. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಸೊ ಇವತ್ತಿನ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕ್ತಾ ಬನ್ನಿ. ಸೊ ಜಾಬ್ ಟೈಪ್ ನೋಡಿ, ಇಲ್ಲೇ ಫುಲ್ ಟೈಮ್ ಇರುವಂಥದ್ದು, ಅಂದರೆ ಇದು ಪ್ಯೂರ್ಲಿ ಗೌರ್ನಮೆಂಟ್ ವರ್ಕ್ ಅಂತೇಳಿ, ಹೌದಾ. ಸೊ ಪ್ಯೂರ್ ಗೌರ್ಮೆಂಟ್ ವರ್ಕ್ ಅಂತೇಳಿ ಸೊ ಅವ್ರು ಕನ್ಸಿಡರ್ನ ಮಾಡಿರೋಂಥ ಫುಲ್ ಟೈಮ್ ಅಂತೇಳಿ ಏನೋ ಬರುತ್ತೋ ಸೊ ಅದೆಲ್ಲನೂ ಕಂಪ್ಲೀಟಾಗಿ ನಮ್ಮದು ಗೌರ್ಮೆಂಟ್ ಕೆಲಸನೇ ಇರುವಂಥದ್ದು. ಸೊ ಇಲ್ಲಿ ನೋಡಿ, ಸೊ ಪೋಸ್ಟ್ ಅಂತ ಹೇಳ್ಪಟ್ಟಿದ್ದೆ ನಾನು ನಿಮಗೆ. ಸೊ ಅವು ಯಾವ್ಯಾವ ಪೋಸ್ಟ್ ಇದಾವಪ್ಪ ಅಂತಂದ ಮೇಲೆ ಸೊ ಇಲ್ಲಿ ಡಿಫ್ರೆಂಟ್ ಪೋಸ್ಟ್: ಮೆಡಿಕಲ್ ಆಫೀಸರ್, ಅಸಿಸ್ಟೆಂಟ್ ಲೈಬ್ರರಿಯನ್, ಜೂನಿಯರ್ ಸ್ವಿಮ್ಮಿಂಗ್ ಇನ್ಸ್ಟ್ರಕ್ಟರ್, ಸೊ ಎಕ್ಸೆಟ್ರಾ ಅಂತೇಳಿ. ಸೊ ನಮಗೆ ಬೇಕಾಗಿರೋದು ಯಾವುದಪ್ಪ ಅಂದ ಮೇಲೆ ಸೊ ಸ್ಕ್ರೋಲ್ ಮಾಡಿ, ಸೊ ಇಲ್ಲಿದೆ ನೋಡಿ. ಸೊ ಸ್ಯಾನಿಟರಿ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಸೊ 4 ಪೋಸ್ಟ್ನ ಕಾಲ್ ಆಗಿರುವಂಥದ್ದು. ಸೊ ಇದರದ್ದು ಕ್ವಾಲಿಫಿಕೇಷನ್ಸ್ ಏನಿದೆ, ಸೊ ಎಲ್ಲಿ ಕರೆದಿದ್ದಾರೆ ಅಂತೇಳಿ ಸೊ ಇವಾಗಿದೆ. ಸ್ಕ್ರೋಲ್ನ ಮಾಡ್ತಾ ಬಂದರೆ ಸೊ ನಿಮಗೂ ಕೂಡ ಐಡಿಯಾ ಬರುವಂಥದ್ದು. ಸೊ ಟೋಟಲ್ ಓವರಾಲ್ ಆಗಿ ಸೊ ನಮಗೆ ಆ ಒಂದು ಸ್ಟೇಟಲ್ಲಿ ಸೊ 41 ಪೋಸ್ಟ್ ಕಾಲ್ ಆಗಿರುವಂಥದ್ದು. ಸೊ ಅದರದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ಕೊಟ್ಟಿರುವಂಥದ್ದು. ಆ್ಯಸ್ ಪರ್ 26 ಎಲಿಜಿಬಿಲಿಟಿ ಕ್ರೈಟೇರಿಯಾ ಮೆಡಿಕಲ್ ಆಫೀಸರ್ಗೆ MBBS ಬೇಕು ಅಂತೇಳಿ. ಸೊ ಮತ್ತು ಹಾಗಾದರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಏನು ಕ್ವಾಲಿಫಿಕೇಷನ್ಸ್ ಇಟ್ಟಿದ್ದಾರೆ ಆದರೂ ಕೂಡ ನಾವು ನೋಡ್ತಾ ಬರೋಣ, ಓಕೆನಾ. ಸೊ ಇಲ್ಲಿದೆ ನೋಡಿ, ಸ್ಯಾನಿಟರಿ ಸಬ್ ಇನ್ಸ್ಪೆಕ್ಟರ್ ಗ್ರ್ಯಾಜುಯೇಟ್, ಆಮೇಲೆ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಆಮೇಲೆ ಯಾವುದು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಪಾಸ್ ಆಗಿರಬೇಕು. ಸೊ ಇದು ಏನು ಹೇಳ್ತಿದ್ದಾರಪ್ಪ ಅಂದಮೇಲೆ ಸ್ಯಾನಿಟರಿ ಕೋರ್ಸು ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಅದು ಆದಮೇಲೆ ಸೊ ಅದರ ಬೇಸ್ ಮೇಲೆ ನಾವು ಗ್ರ್ಯಾಜುಯೇಟ್ನ ಕಂಪ್ಲೀಟ್ನ ಮಾಡಿರಬೇಕು ಅಂತ ಈ ಒಂದು ಸರ್ಕ್ಯುಲರಲ್ಲಿ ಅವರು ಕ್ವಾಲಿಫಿಕೇಷನ್ಸ್ನ ಕೇಳಿರುವಂಥದ್ದು, ಓಕೆನಾ. ಸೊ ನಿಮ್ಮದು ಡಿಪ್ಲೊಮಾ ಆಗಿದ್ದರೆ ಸೊ ಡಿಪ್ಲೊಮಾ ಪ್ಲಸ್ ಯಾವುದು BSc ಡಿಗ್ರಿ ಆಗಿದ್ದರೆ ಮಾತ್ರ ಈ ಒಂದು ಸ್ಯಾನಿಟರಿ ಸಬ್ ಇನ್ಸ್ಪೆಕ್ಟರ್ಗೆ ಅಪ್ಲಿಕೇಶನ್ಸ್ನ ಆಗಲಿಕ್ಕೆ ನೀವು ಎಲಿಜಿಬಲ್ ಇರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಕಡೆಯೂ ಸೇಮ್ ಅದೇನೇ ಕಾಲ್ ಆಗಿರುವಂಥದ್ದು. ಸೊ ಏನಪ್ಪ ಅಂದಮೇಲೆ ಫೀಲ್ಡ್ ವರ್ಕರ್ ಕೂಡ ಅವ್ರು ಏನು ಕೇಳಿದಾರಪ್ಪ ಅಂದಮೇಲೆ SSLC ಆಮೇಲೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಕಂಪ್ಲೀಟ್ ಏನಾದರೂ ಆಗಿದ್ದರೆ ಸೊ ಅವರು ಕೂಡ ಈ ಒಂದು ಯಾವುದು ಫೀಲ್ಡ್ ವರ್ಕರ್ಗೆ ಅಪ್ಲಿಕೇಶನ್ಸ್ನ ಹಾಕಬಹುದು ಅಂತೇಳಿ. ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಆದರೂ ಆಗಿರಬೇಕು. ಸೊ ಇದಕ್ಕೆ ಯಾರಾದರೂ ಯಾವುದು ಕೋರ್ಸ್ ಕಂಪ್ಲೀಟ್ ಏನಾದರೂ ಮಾಡಿದವರು ಏನಾದರೂ ಇದ್ದರೆ ಸೊ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಬಹುದು ಅಂತೇಳಿ ಅವರು ಹೇಳ್ತಿರುವಂಥದ್ದು. ಸೊ ಹಾಗಾದರೆ ನಮಗೆ ಇಲ್ಲೇ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ನಮಗೆ ಇವಾಗ ಸೊ ಯಾವುದು 2 ಅಪ್ಲಿಕೇಶನ್ಸ್ ನಮಗೆ ಸಿಕ್ಕಾಗೆ ಆಯಿತು. ಒಂದು ಸ್ಯಾನಿಟರಿ ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ ಇನ್ನೊಂದು ಫೀಲ್ಡ್ ವರ್ಕರು. ಸೊ ಇದಕ್ಕೆ ಯಾವುದಕ್ಕೆ ನೀವು ಅಪ್ಲಿಕೇಶನ್ಸ್ ಹಾಕ್ತಿರಪ್ಪ ಅಂದಮೇಲೆ ಮ್ಯಾಂಡೇಟರಿ ಕೇಳಿರೋದು ಫೀಲ್ಡ್ ವರ್ಕರಿಗೆ SSLC ಪ್ಲಸ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬೇಕು. ಆಮೇಲೆ ಸ್ಯಾನಿಟರಿ ಸಬ್ ಇನ್ಸ್ಪೆಕ್ಟರ್ಗೆ ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಾ ಅಂದಮೇಲೆ
ಡಿಪ್ಲೊಮಾ ಪ್ಲಸ್ ಯಾವುದು ಗ್ರ್ಯಾಜುಯೇಟ್ ಕಂಪಲ್ಸರಿ ಇರಬೇಕು ಅಂತ ಅವರು ಹೇಳ್ತಿರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಮತ್ತು ಬೇರೆ ಬೇರೆ ಡಿಫ್ರೆಂಟ್ ಪೋಸ್ಟ್ ಕೂಡ ಇದ್ದಾವೆ. ಸೊ ಇದು ಯಾವುದಾದ್ರು ರಿಲೇಟೆಡ್ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಕಲೀಗ್ಸ್ ಯಾರಾದರೂ ಇದ್ದರೆ ಸೊ ಅವ್ರಿಗೆ ಇದನ್ನು ಬೇಕಂದ್ರೆ ನೀವು ಫಾರ್ವರ್ಡ್ನ ಮಾಡಿ. ಸೊ ನೆಕ್ಸ್ಟ್ ಇದ್ರದ್ದು ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು ಸೊ ಆ ಜನರಲ್ ಕ್ಯಾಟಗರಿದವರಿಗೆ 250, SC ST ಇದ್ದವರಿಗೆ 250 ರೂಪೀಸ್ ಇರುವಂಥದ್ದು. ಸೊ ಮಿನಿಮಮ್ ಏಜ್ 18 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ ಏಜ್ 45 ಇಯರ್ಸ್ವರೆಗೂ ಇರುವಂಥದ್ದು. ಆಮೇಲೆ ಇದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುವಂಥದ್ದು. ಓಕೆನಾ. ಸೊ ಸ್ಯಾಲ್ರಿ ಬಂದುಬಿಟ್ಟು ಸೊ ಏನಿರ್ಬೋದು ಅಂತೇಳಿ ಸೊ ನಿಮಗೂ ಕೂಡ ಒಂದು ಡೌಟ್ ಇರುತ್ತೆ. ಸೊ ಆ ಡೌಟ್ ಏನಪ್ಪ ಅಂದಮೇಲೆ ನಾನು ಕ್ಲಿಯರ್ನ ಮಾಡ್ತಾ ಬರ್ತೀನಿ ನೋಡಿ. ಸೊ ನಮ್ಮದು ಯಾವುದು ಸ್ಯಾನಿಟರಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಫಿಕ್ಸ್ಡ್ ಪೇ 26,000 ಫಾರ್ 5 ಇಯರ್ಸ್. 26,000 ರೂಪಾಯಿ 5 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಒಂದು ಹೈಕು ಕೂಡ ಮಾಡಲಾರ್ದೆ 26,000 ರೂಪಾಯಿ ಯಾವುದು ಫಿಕ್ಸ್ ಆಗಿ ಪೇಮೆಂಟ್ನ ಮಾಡ್ತಾರೆ. ಆಫ್ಟರ್ 5 ಇಯರ್ಸ್ ಏನು ಮಾಡ್ತಾರಲ್ಲ 7th ಪೇ ಕಮಿಷನ್, ಸೊ ಅದು ರೂಲ್ಸ್ ಪ್ರಕಾರ ಸೊ ಅವ್ರು ಏನು ಮಾಡ್ತಾರೆ ಅಂದ ಮೇಲೆ ಸೊ ಪೇಮೆಂಟ್ನ ಮಾಡ್ತಾ ಬರುವಂಥದ್ದು. 6th ಪೇ, 7th ಪೇ, 8th ಪೇ, ಸೊ ಎಷ್ಟು ಪೇಸ್ ಬರ್ತಾವೋ ಅಷ್ಟು ಪೇಮೆಂಟ್ ಅದರ್ವೈಸು ಸೊ ನಿಮ್ಗೇನು ಮಾಡ್ತಾರೆ ಅಂದಮೇಲೆ ಸ್ಯಾಲ್ರಿನ ಪೇಮೆಂಟ್ನ ಮಾಡ್ತಾ ಬರುವಂಥದ್ದು. ಸೊ ಅರೌಂಡ್ ನೀವೇನಾದರೂ ರಿಟೈರ್ಡ್ ಆಗೋಷ್ಟೊಳಗಡೆ 80,000 ಹಿಡ್ಕೊಂಡು 90,000 ಇಲ್ಲ ಹೆಚ್ಚು ಕಮ್ಮಿ 1 ಲಕ್ಷವರೆಗೂ ನೀವು ಸ್ಯಾಲ್ರಿ ತೊಗೊಳ್ಳೋ ಚಾನ್ಸಸ್ ಇರುವಂಥದ್ದು. ಸೊ ಇದರ ಅಂಡರ್ ನಿಮಗೆ ಏನಾದರೂ ಯಾವುದು ಜಾಬ್ ಏನಾದರೂ ಆಯ್ತಪ್ಪ ಅಂತಂದರೆ ಸೊ ಓಕೆನಾ. ಸೊ ಸಬ್ ಇನ್ಸ್ಪೆಕ್ಟರ್ ನಿಮ್ದು ಏನಾದರೂ ಡಿಗ್ರಿ ಏನಾದರೂ ಆಗಿಲ್ಲ, ನಾ ಏನಾದರೂ ಫೀಲ್ಡ್ ವರ್ಕರ್ಗೆ ಅಪ್ಲಿಕೇಶನ್ಸ್ ಹಾಕ್ತೀನಿ, ಸೊ ಅಲ್ಲಿದ್ದೇನು ಸ್ಯಾಲ್ರಿ ಇರುತ್ತೆ ಅಂತ ಕೇಳಿದರೆ ಅಲ್ಲಿ ಕೂಡ ಫಸ್ಟ್ 5 ಇಯರ್ಸ್ 26,000 ಇದೆ. ಅದಾದಮೇಲೆ 19,000 ಹಿಡ್ಕೊಂಡು 63,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗೋ ಚಾನ್ಸಸ್ ಇರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಇದೆ ಅಂದಮೇಲೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಸೊ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಸೊ ಯಾವಾಗ 2 ಮಾರ್ಚಿಗೆ ಸ್ಟಾರ್ಟ್ ಆಗಿರುವಂಥದ್ದು, ಅಪ್ಲಿಕೇಶನ್ ಕ್ಲೋಸ್ ಆಗೋದು ಇವತ್ತೇ, ಫೀಸ್ ಪೇಮೆಂಟ್ ಮಾಡೋದು ಕೂಡ ಇವತ್ತೇ ಇರುವಂಥದ್ದು. ಸೊ ಇವ್ರದ್ದು ಪ್ರೊಸೆಸ್ ಏನೇನಿದೆಪ್ಪ ಅಂದ ಮೇಲೆ ಸೊ ಮೆರಿಟ್ ಲಿಸ್ಟ್, ಇಂಟರ್ವ್ಯೂ, ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್. ಮೆರಿಟ್ ಲಿಸ್ಟ್ ಅಂದ ಮೇಲೆ ಸೊ ಎಷ್ಟೆಲ್ಲ ಅಪ್ಲಿಕೇಶನ್ಸ್ ಬರ್ತಾವೋ ಅಷ್ಟೆಲ್ಲನೂ ಸೊ ಅವ್ರು ಏನು ಮಾಡ್ತಾರೆ ಅಂದ ಮೇಲೆ ಬಂದಿರುವಂಥ ಎಲ್ಲ ಅಪ್ಲಿಕೇಶನ್ಸ್ನ ತೊಗೊಂಡು ಒಂದು ಲೀಸ್ಟ್ನ ಮಾಡುತ್ತಾ ಬರೋದು. ಹೈಯೆಸ್ಟ್ ಪರ್ಸೆಂಟೇಜಿಂದ ಹಿಡ್ಕೊಂಡು ಲೋವೆಸ್ಟ್ ಪರ್ಸೆಂಟೇಜ್ವರೆಗೂ ಅವ್ರೇನು ಮಾಡ್ತಾರೆ ಅಂದಮೇಲೆ ಒಂದು ಲೀಸ್ಟ್ನ ಮಾಡ್ತಾ ಬರುವಂಥದ್ದು. ಸೊ ಅದರೊಳಗಡೆ ಯಾವೆಲ್ಲ ಪೋಸ್ಟಿಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೋ, ಕ್ವಾಲಿಫೈ ಆಗಿದ್ದಾರೋ ಸೊ ಅವ್ರಿಗೆ ಏನು ಮಾಡ್ತಾರೆ ಅಂದಮೇಲೆ ನೆಕ್ಸ್ಟ್ 2nd ಇದರೊಳಗಡೆ ಇಂಟರ್ವ್ಯೂವನ್ನು ಕಾಲ್ ಮಾಡುವಂಥದ್ದು. ಸೊ ಇಂಟರ್ವ್ಯೂ ಆದಮೇಲೆ ನೆಕ್ಸ್ಟ್ ಮತ್ತೆ ನಿಮ್ಗೆ ಏನು ಮಾಡ್ತಾರೆ ಅಂದಮೇಲೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ನ ತೊಗೊಂಡು ಸೊ ಅದ್ರ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಏನಾದರೂ ಕೇಳಿ ಸೊ ನಿಮ್ಗೆ ಅಪಾಯಿಂಟ್ಮೆಂಟ್ನ ಮಾಡ್ಕೊಳ್ಳೋ ಚಾನ್ಸಸ್ ಇರುವಂಥದ್ದು. ಓಕೆನಾ. ಸೊ ಹೌ ಟು ಅಪ್ಲೈ. ಸೊ ಕ್ಯಾಂಡಿಡೇಟ್ಸ್ ಹೂ ಮೀಟ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ಯಾನ್ ಅಪ್ಲೈ ಆನ್ಲೈನ್. ಸೊ ನೀವೇನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಾ ಅಂದಮೇಲೆ ಇದೆಲ್ಲ ಕಂಪ್ಲೀಟಾಗಿ ಆನ್ಲೈನಲ್ಲಿನೇ ಹಾಕ್ತಾ ಬರುವಂಥದ್ದು. ಓಕೆನಾ. ಸೊ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ಸ್ ಏನಾದರೂ ಬೇಕು, ಇಲ್ಲಪ್ಪ ಆನ್ಲೈನ್ ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕಬೇಕು ಅಂತ ಏನಾದರೂ ಇದ್ದರೆ ಸೊ ನಂದು ಡಿಸ್ಕ್ರಿಪ್ಷನ್ಸ್ ಒಳಗಡೆ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ನ ಹಾಕಿರ್ತೀನಿ. ಸೊ ಲಾಗಿನ್ ಆಗಿ ಸೊ ಅದರೊಳಗಡೆ ಕ್ಲಿಯರಾಗಿ ನೋಟಿಫಿಕೇಷನ್ಸ್ ಕೂಡ ಹಾಕಿರ್ತೀನಿ, ಆಮೇಲೆ ಆನ್ಲೈನ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಆದಷ್ಟು ಬೇಗ ಸೊ ಇವತ್ತು ಸಾಧ್ಯ ಆದರೆ ಸೊ ಇವತ್ತೇ ನೀವು ಅಪ್ಲಿಕೇಶನ್ಸ್ನ ಹಾಕಿ ಸೊ ಈ ಒಂದು 4 ಪೋಸ್ಟಲ್ಲಿ ಒಂದು ಪೋಸ್ಟ್ನ ನೀವು ಯಾವುದು ಕಂಪಲ್ಸರಿ ದಿಟ್ಟಿಸ್ಕೊಳ್ಳಿ. ಓಕೆನಾ. ಸೊ ಮತ್ತು ಇನ್ನೊಂದು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಾದರೂ ನನಗೆ ಅಪ್ಲಿಕೇಶನ್ಸ್ ಎಲ್ಲಾದರೂ ಕಾಲ್ ಏನಾದರೂ ಆಗಿದ್ದರೆ ಸೊ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. Thank you friends.